ಚಿರತೆ ದಾಳಿಯಿಂದಾಗಿ ಆಕಳೊಂದು ಬಲಿಯಾದ ಘಟನೆ ಕುಷ್ಟಗಿ ತಾಲೂಕಿನ ಗಡಿ ಭಾಗದ ಹನುಮನಾಳ್ ಹೋಬಳಿ ವ್ಯಾಪ್ತಿಗೆ ಬರುವ ಕೊಡತಗೇರಿ ಗ್ರಾಮದ ಬಳಿ ಬುಧವಾರ ಬೆಳಕಿಗೆ ಬಂದಿದೆ. ಗ್ರಾಮದ ಬೊಮ್ಮಲಿಂಗಪ್ಪ ತಂದಿ ಭೀಮಪ್ಪ ದ್ಯಾವಣ್ಣವರ್ ಎಂಬುವರಿಗೆ ಸೇರಿದ ಆಕಳು ಇದಾಗಿದೆ. ಗ್ರಾಮದ ಬಳಿಯ ಗುಡ್ಡಗಾಡು ಪ್ರದೇಶದಲ್ಲಿ ಆಕಳು ಮೇವು ಅರಸಿ ಹೋಗಿದ್ದ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿ ಆಕಳುವಿನ ಹೊಟ್ಟೆ ಭಾಗವನ್ನು ತಿಂದು ಓಡಿ ಹೋಗಿದೆ. ಹನುಮನಾಳ್ ವಲಯ ಹಾಗೂ ಗಜೇಂದ್ರಗಡ ವಲಯ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗುಡ್ಡಗಾಡು ಪ್ರದೇಶಗಳಲ್ಲಿ ಸಾಕು ಪ್ರಾಣಿಗಳನ್ನು ಬಿಡದಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಸಾವಿರಾರು ರೂಪಾಯಿ ಬೆಲೆ ಬಾಳುವ ಆಕಳು ಕಳೆದುಕೊಂಡು ಕಂಗಾಲಾಗಿರುವ ರೈತ ಒಂದೆಡೆಯಾದರೆ, ತಾಲೂಕಿನ ಕೊಡತಗೇರಿ ಸೇರಿದಂತೆ ಅಕ್ಕಪಕ್ಕದ ಪ್ಯಾಟಿ, ನೆಲ್ಲೂರು, ಮುಷಿಗೇರಿ, ಗಡಚಿಂತಿ ಭಾಗದ ರೈತರು ಚಿರತೆ ದಾಳಿಗೆ ಆತಂಕಕ್ಕೀಡಾಗಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಚಿರತೆಯನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಸ್ಪಷ್ಟವಾದ ಸುಳಿವು ಸಿಗಬೇಕಾಗಿತ್ತು ನಿಮ್ಗೆ. ಅದಕ್ಕೋಸ್ಕರ ಈಗ ನಾಯಿನರಿ ಅಡ್ಡಾಡಕ್ಕೆ ಚಲೋ ಮಾಡ್ತಾವೆ. ಈಗ ಅದಕ್ಕೋಸ್ಕರ ಇಲ್ಲಿದೆ ನಾವು. ಹಾಂ ಸಾಹೇಬ್ರ, ಹಾಂ ರೀ, ನೀವು ಆದಷ್ಟು ಒಂದು ಸ್ವಲ್ಪ ಬೇಗ ಕಳಿಸ್ಕೊಟ್ಬಿಟ್ಟು ಸರ. ಹಾಂ